ಸಮುದಾಯಕ್ಕೆ ಉತ್ತರ ಕೊಡಬೇಕಾಗಿದೆ. ಯಾಕಂದ್ರೆ ಪ್ರಶ್ನೆ ಮಾಡೋದು ಭಾಳ ಸುಲಭ ರೀ, ಅದು ಕೆಲಸ ಮಾಡೋದು ಅಷ್ಟೇ ಕಷ್ಟ ಅದ. ಹೇಳಿದ್ರಿ ಈಗ ಆರಂಭದಲ್ಲ ಗಾಂಧೀಜಿಯವ್ರ ಪ್ರಶ್ನೆ ಮಾಡೋದು ಜನ ಈ ದೇಶದಲ್ಲಿದ್ದಾರೆ. ಅಂದಾಗ ನಾವು ನೀವು ಯಾವ ಗಡ ತಪ್ಪಲ ಅನ್ನೋದನ್ನು ನಾವು ಇವತ್ತು ಗಮನಿಸ್ಬೇಕಾಗಿದೆ. ಒಟ್ಟಾರೆಯಾಗಿ ಶ್ರೀರಾಮುಲು ಅವರು ಕೇಳಿದ್ದು ಯೋಗ್ಯದ, ಅದಕ್ಕೆ ರಾಹುಲ್ ನಮ್ಮ ಜಾರಕಿಹೊಳಿ ಅವರು ಉತ್ತರ ಕೊಡಿದ್ದು ಯೋಗ್ಯದ. ಇನ್ನೂ ಏನು ಮಾಡಲಿಕ್ಕೆ ಸಾಧ್ಯದ ಜನಕ್ಕೆ ಅನ್ನೋದು ಸಹಿತ ಇವತ್ತು ಪರಿಚಯ ಮಾಡಬೇಕಾಗಿದೆ. ಇಬ್ಬರು ತಮ್ಮ ಸಮುದಾಯಕ್ಕೆ ನಾವು ಏನು ಮಾಡಬಲ್ಲಿವಿ, ಸತೀಶ್ ಅವರಾಗಿರ್ಬೋದು, ಅದೇ ಕಾಲಕ್ಕೆ ಶ್ರೀರಾಮುಲು ಅವರು ಆಗಿರ್ಬೋದು. ಏನು ಮಾಡ್ಬೋದಪ್ಪ ನಮ್ಮ ಸಮುದಾಯದ ಮೇಲೆ ಕೆತ್ತೋದಕ್ಕೆ. ಇವತ್ತಲ್ಲಿ ಬಡತನದ, ನಿರುದ್ಯೋಗದ, ಹಸಿವದ, ಸಂಕಟದ, ಕಾಡಿನ ಅಲ್ಲಾಡೋದು ಜನ ಇದ್ದಾರೆ. ಏನೋ ಒಂದು ಕೆಲವು ಜನ ಎಲ್ಲೋ ಒಂದಿಷ್ಟು ಜನ ಉದ್ಧಾರ, ಇಡೀ ಸಮುದಾಯ ಉದ್ಧಾರ ಆಗಿದೆ ಅಂತಲ್ಲ. ಅವರೆಲ್ಲರ ಪರವಾಗಿ ಏನು ಪಾಲಿಸಿ ಮಾಡೋಕ್ಕೆ ಸಾಧ್ಯತೆ. ಇವತ್ತು ಪಾಲಿಸಿ ಮಾಡೋ ಹಂತಕ್ಕೆ ಬಂದಿದ್ದಾರೆ. ಇವತ್ತು ಸತೀಶ್ ಅವರಾಗಿರ್ಬೋದು, ರಾಮುಲು ಅವರಾಗಿರ್ಬೋದು, ಯಾವುದೇ ಪಾರ್ಟಿ ಹಿಡಿದು ಒಂದು ಪಾಲಿಸಿ ಮಾಡೋದಕ್ಕೆ ಒಂದು ಒತ್ತಡ ತರುವಂಥ ಶಕ್ತಿ ಆಗಿದ್ದಾರೆ ಇವತ್ತು. ಅವ್ರ ಕಡೆಯಿಂದ ಆ ಜನ, ಆ ಸಮುದಾಯ ಸಾಮಾನ್ಯ ಒಂದು ನಮ್ಮ ಬಾಪ ಕೂಡ ಪಾಟೀಲರ ಒಂದು ಇಂಟರ್ವ್ಯೂದಲ್ಲಿ ಒಬ್ಬ ಪಾಪ ಹುಡುಗ ಅವ್ರು ಎಷ್ಟು ಹುಡುಗ ಪ್ರಶ್ನೆ ಮಾಡ್ತಿದ್ದು, ಏನು ಕೊಟ್ಟಲಿ ಸತೀಶ್ ಅವರು ಅಂತೇಳಿ ಪ್ರಶ್ನೆ ಮಾಡ್ತಾಯಿದ್ರು. ಅಂದ್ರೆ ಏನು ಕೊಟ್ಟರು ತೋರಿಸೋದಕ್ಕಾಗಿ ನಮ್ಮ ಆರಿಸಿ ಕಳಿಸ್ತಾರೆ ಅನ್ನೋದು ಅದು ಮಾಡ್ತಾರೆ. ಇವತ್ತು ಚುನಾವಣೆ ಹೆಂಗಾಗ್ತಾವ ಏನಾಗ್ತಾವೆ ಎಲ್ಲರೂ ಗೊತ್ತಿದ್ದ ವಿಷಯ ಇದೆ. ಆದ್ರೆ ತಮ್ಮ ಸಮುದಾಯದಲ್ಲಿ ಬೇರೆ ಜನರು ಎಷ್ಟು ಮಟ್ಟಿಗೆ ಬೆಳೆಸಿದ್ರು, ಏನು ಇವತ್ತು ಒಂದು ಸಾವಿರಾರು ಜನರು ಏನಾದ್ರು ಮೇಲೆ ಎತ್ತಿದ್ರ ಅನ್ನೋದು ಪ್ರಶ್ನೆ ಇವತ್ತು ಬಂದಿರ್ತದೆ.